ಗ್ಯಾರಂಟಿ ಯೋಜನೆಗೆ ಮಾತ್ರ ದುಡ್ಡು ಕೊಡ್ತಾರೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ನೀಡುತ್ತಿಲ್ಲ ಎಂಬುದು ವಿರೋಧ ಪಕ್ಷದ ಆರೋಪ. ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ. ಅದಕ್ಕೆ ನನ್ನ ಅಭಿವೃದ್ಧಿ ಕಾಮಗಾರಿಗಳೇ ಉತ್ತರ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಟಾಂಗ್ ಅನ್ನ ನೀಡಿದ್ದಾರೆ ವಿರೋಧ ಪಕ್ಷಗಳಿಗೆ. ಕೊಡಗೆರೆ ಪಟ್ಟಣ ಮತ್ತು ತಾಲೂಕಿನಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ಏರ್ಪಡಿಸಲಾಗಿದ್ದ 14 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರ 53 ಲಕ್ಷ ಕೋಟಿ ಬಜೆಟ್ ಮಂಡಿಸಿದೆ. ಅದರಲ್ಲಿ 14 ಲಕ್ಷ ಕೋಟಿ ಸಾಲ ಮಾಡಿದೆ. ನಮ್ಮ ರಾಜ್ಯ ಸರ್ಕಾರ 4,48,000 ಬಜೆಟ್ ಮಂಡಿಸಿದೆ. ಬಜೆಟ್ ಗಾತ್ರದಲ್ಲಿ 25% ಒಳಗೆ ಸಾಲ ಮಾಡಲು ನಮ್ಮ ಸರ್ಕಾರಕ್ಕೂ ಅವಕಾಶವಿದೆ. ನಮ್ಮ ದೇಶ ಸೇರಿ ಎಲ್ಲಾ ರಾಜ್ಯಗಳು ಇದನ್ನೇ ಮಾಡುತ್ತವೆ. ಇದರ ಮಾಹಿತಿ ವಿರೋಧ ಪಕ್ಷಗಳಿಗೆ ಸರಿಯಾಗಿ ಇಲ್ಲ ಎಂದು ಅವರು ತಿಳಿಸಿದರು. ಕೆಲಸಗಳು ಈಗಾಗಲೇ 50 ಕೋಟಿ ರೂಪಾಯಿ ಕೆಲಸ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆ 50 ಕೋಟಿಗಳಿಗೆ ಕೂಡ ಇವತ್ತು ಶಂಕುಸ್ಥಾಪನೆಗಳಾಗ್ತಾ ಇದ್ದಾವೆ, ಅಡಿಗಲ್ಲಾಗ್ತಾ ಇದೆ, ಆಮೇಲೆ ಉದ್ಘಾಟನೆಗಳು ಕೂಡ ಕೆಲವು ಆಗುತ್ತೆ. ಈಗ ಇವತ್ತೇ ನಾವು ಸುಮಾರು ಎಷ್ಟಿದೆಮ್ಮ TP 4.5 ಕೋಟಿ ರೂಪಾಯಿಯಷ್ಟು ಕೆಲಸ ಈಗ ತಾಲೂಕು ಪಂಚಾಯಿತಿಯಲ್ಲಿ ಅಲ್ಲೆಲ್ಲ ಬಿಲ್ಡಿಂಗು, ತಾಲೂಕು ಪಂಚಾಯಿತಿ ಬಿಲ್ಡಿಂಗನ್ನು ಕಟ್ಟುವಂಥದ್ದು, ಅದು 3 ಕೋಟಿಯನ್ನು 3 ಕೋಟಿ ರೂಪಾಯಿಗೆ ಹೊಸ ಬಿಲ್ಡಿಂಗ್ ಕಟ್ಟೋದು. ಅದಾದಮೇಲೆ ಸುತ್ತ ಎಲ್ಲ ಕಾಂಕ್ರೀಟ್ ಹಾಕಿ ಭಾಳ 1.5 ಕೋಟಿ ರೂಪಾಯಿಗೆ ಕೆಲಸ ಮಾಡೋದು ಮತ್ತು ಬೇರೆ ಬೇರೆ ಕೆಲಸಗಳು. ಇಡೀ ತಾಲೂಕಿನಲ್ಲಿ ಯಾವ ರಸ್ತೆಗಳು ಸರಿಯಾಗಿ ಆಗಲಿಲ್ಲ ಮತ್ತು ಯಾವ ಕಟ್ಟಡ ಇನ್ನೂ ಹೆಚ್ಚು ಬೇಕಾಗ್ತದೆ, ಇದನ್ನೆಲ್ಲ ಗಮನಿಸಿ ನಾವು ಇವತ್ತು ಆ 50 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಈ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಲ್ಲದೆ ಬೇರೆ ಬೇರೆ ಫಂಡ್ಸ್ಗಳು ಬೇಕಾದಷ್ಟು ಬರ್ತಾ ಇದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಆಮೇಲೆ ಇಲ್ಲಿ ಪಾರ್ಕ್ ಏನೋ ಒಂದು ಮೂಲೆಯಲ್ಲೂ ಒಂದು ಪಾರ್ಕ್ ಅಂದರೆ ಸೋಮಾರಿಕಟ್ಟೆ, ಅಲ್ಲಿ ಎಲ್ಲ ಬಂದು ಕೂತ್ಕೊಂಡು ಪ್ರೆಸ್ನವರು ಕೂಡ ಬರ್ತಾರಲ್ಲಿ ಎಲ್ಲ ಅವರೇ ಜಾಸ್ತಿ ಬರೋದು, ವಾಕಿಂಗ್ ಬರೋದು, ಅಲ್ಲಿ ಕೂತ್ಕೊಂಡು ಎಲ್ಲ ಹರಟೆ ಹೊಡಿಯೋದು, ನಮಗೆ ಎಲ್ಲ ವಿರುದ್ಧವಾಗಿ ಬರೆಯೋದು, ಅವೆಲ್ಲ ಮಾಡ್ತಾರೆ ಅಲ್ವಾ? ಇಲ್ಲ ರೀ, ಪರವಾಗೂ ಬರೀತಾರೆ, ಒಂದೇ ಕಡೆ ಬರೆಯಲ್ಲ ಅಲ್ವಾ? ಅದರಿಂದ ಅದೆಲ್ಲ ಆಗ್ತಾ ಇದೆ. ತುಮಕೂರು ಜಿಲ್ಲೆಯನ್ನು ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ತುಮಕೂರು ಇಡೀ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ CEO ಅವರು, ನಮ್ಮ SP ಅವರು, ನಮ್ಮ ಜಿಲ್ಲಾಡಳಿತ, ಒಟ್ಟಾರೆ ಜಿಲ್ಲಾಡಳಿತ ಭಾಳ ಶ್ರಮ ಬಿದ್ದು ಅವರು ಕೆಲಸಗಳನ್ನು ಮಾಡ್ತಿದ್ದಾರೆ. ಟೀಕೆ ಟಿಪ್ಪಣಿಗಳು ಯಾವಾಗಲೂ ಇರುತ್ತೆ, ನಮಗೂ ಕೂಡ ಇರುತ್ತೆ, ಅವ್ರಿಗೂ ಇರುತ್ತೆ. ಆದರೆ ಹೆಚ್ಚಿನ ಅಂಶ ಯಶಸ್ಸನ್ನೇ ಮಾಡ್ತಕ್ಕಂಥ ದಾರಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಇತ್ತೀಚೆಗೆ ಈ ಹಕ್ಕುಪತ್ರಗಳನ್ನು ಕೊಡುವಂಥದ್ದು, ದರ್ಖಾಸ್ತು ಪೋಡಿ ಮಾಡುವಂಥದ್ದು, ಸ್ವತ್ತು ಮಾಡುವಂಥದ್ದು ಒಂದು ದೊಡ್ಡ ಆಂದೋಲನ ಕರ್ನಾಟಕದಲ್ಲಿ ನಡೀತಾ ಇದೆ. ನಮಗೆ ಹಾವೇರಿಯಲ್ಲಿ ಕಾರ್ಯಕ್ರಮ ಆಯಿತು. ಸುಮಾರು 2 ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ದು. ಅಲ್ಲಿ ಸಾವಿರಾರು ಜನರಿಗೆ, ಅವ್ರಿಗೆ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಒಂದು ಹಕ್ಕುಪತ್ರ ಸಿಕ್ಕೋದಕ್ಕೆ ಅವರು 40 ವರ್ಷ ಆದರೂ ಇಲ್ಲ, 50 ವರ್ಷ ಆದರೂ ಇಲ್ಲ ಅಂಥವರಿಗೆ ಗುರುತಿಸಿ ಅವರಿಗೆಲ್ಲ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಆ ಜಮೀನು ನಂದು ಅಂತ ಹೇಳೋದಕ್ಕೆ ಅವನ ಹತ್ರ ಏನಾದರೂ ಇರಬೇಕಲ್ಲ, ಅಂಥದ್ದನ್ನು ಮಾಡುವ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಹಕ್ಕುಪತ್ರ, ಸ್ವತ್ತು, ದರ್ಖಾಸ್ತು ಪೋಡಿ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. 1 ಲಕ್ಷಕ್ಕೂ ಹೆಚ್ಚು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಮುಂದಿನ ತಿಂಗಳು ಏಪ್ರಿಲ್ 8ಕ್ಕೆ ಟೆಂಟೇಟಿವ್ ಆಗಿ ಏಪ್ರಿಲ್ 8ಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಭಾಳ ಬೃಹತ್ತಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ, ಅದನ್ನು ಕೂಡ ನಾವು ಮಾಡ್ತೇವೆ. ಮತ್ತು 3ನೇ ತಾರೀಕು ಮಧುಗಿರಿ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳನ್ನು ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋರಿದ್ದಾರೆ. 3ನೇ ತಾರೀಕು
ನಮ್ಮ ಮಾಜಿ ಸಚಿವರು, ಅಲ್ಲಿನ ಶಾಸಕರಾದಂಥ KN ರಾಜಣ್ಣವರು, ಅವರು ಅನೇಕ ಕಾರ್ಯಕ್ರಮಗಳನ್ನು ಕುಡಿಯುವ ನೀರಿಗೆ ಸುಮಾರು 300ಕ್ಕೂ ಹೆಚ್ಚು ಕೋಟಿ ಕುಡಿಯುವ ನೀರಿಗೆ ನಮ್ಮ ಎತ್ತಿನೊಳೆ ಯೋಜನೆಯಿಂದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಕೂಡ ಅವರು ನಮ್ಮಲ್ಲಿ ಆಯಿತು, ನಮ್ಮೆಲ್ಲ ಕಾರ್ಯಕ್ರಮ ಆಗಿ ಕೆಲಸ ನಡೀತಾ ಇದೆ. ಅದೇ ಕಾರ್ಯಕ್ರಮ ಅಲ್ಲಿ ಕೂಡ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡೋದಕ್ಕೆ ಬರ್ತಾರೆ. ಇದೆಲ್ಲ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು, ಬೇರೆ ಬೇರೆ ಜಿಲ್ಲೆ ತಾಲೂಕಿಂದು ಕೂಡ ನಾನು ಚಿತ್ರಣವನ್ನು ಕೊಡ್ಬೋದು. ಆದರೆ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ತಮ್ಮ ಜೊತೆ ಹಂಚ್ಕೊಳ್ತೀನಿ ಮಾಧ್ಯಮದ ಜೊತೆಯಲ್ಲಿ. ಇವತ್ತು ಸುಮಾರು 773 ಮತ್ತು 531 ಒಟ್ಟು 1,304 ಲಕ್ಷ ಅಂದರೆ 13 ಕೋಟಿ ರೂಪಾಯಿ ಕೆಲಸ ಇವತ್ತು ಒಂದೇ ದಿವಸ ಇವತ್ತು ನಾವು ಅಡಿಗಲ್ಲು ಹಾಕಿದ್ದೇವೆ. ಆದ್ದರಿಂದ ಅಭಿವೃದ್ಧಿ ನಿರಂತರ, ಅದು ಅಭಿವೃದ್ಧಿ ಅಂತೂ ಯಾವಾಗಲೂ ನಡೀತಾನೇ ಇರುತ್ತೆ, ಯಾವುದೂ ನಿಲ್ಲೋದಿಲ್ಲ. ಇದಾಯಿತು ಅಂದರೆ ಇನ್ನೊಂದು ಯಾವುದೋ ಬರುತ್ತೆ, ಅದಾಯಿತು ಅಂದರೆ ಇನ್ನೊಂದು ಯಾವುದೋ ಬರುತ್ತೆ. ಹಾಗಾಗಿ ಇವತ್ತು ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಬೆಂಗಳೂರು ಕ್ರೀಡಾ ಇಲಾಖೆ ಆಯುಕ್ತ ಚೇತನ್ ಮಾತನಾಡಿ, ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕನಸಿನ ಕೂಸು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಕೂಟಕ್ಕೆ 7 ಕೋಟಿ ಕೊರಟಗೆರೆಗೆ ಬಂದಿದೆ ಎಂದು ಅವರು ತಿಳಿಸಿದರು. ಒಳ್ಳೆಯ ಒಳಾಂಗಣ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದ್ದೀವಿ ಹಾಗೂ ಈ ಪಟ್ಟಣದಲ್ಲಿ ಸುಮಾರು 300 ಲಕ್ಷಕ್ಕೂ ಹೆಚ್ಚಿನ ಒಂದು ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ ಮಾನ್ಯ ಸಾಹೇಬರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಅಶ್ವಿಜಾ, ಎಸ್ಪಿ ಅಶೋಕ್, ಮಧುಗಿರಿ ಎಸಿ ಶಿವಪ್ಪ, ತಹಶೀಲ್ದಾರ್ ಮಂಜುನಾಥ್, ತಾಲೂಕ್ ಪಂಚಾಯಿತಿ ಇಒ ಅಪೂರ್ವ, AEE KRDL ನಾಗಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್, ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.